ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬೋದು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಸೋಲುಗಳಾಗಿರಬಹುದು, ಎಷ್ಟೋ ರೀತಿಯಾಗಿರುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದೀರಾ, ಲೈಫಲ್ಲಿ ಸಕ್ಸಸ್ನ ಕಾಣ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಈಗ ಆಲ್ರೆಡಿ ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿದ್ದಾರೆ, ಅವರ ಜೀವನದಲ್ಲಿ ಸಕ್ಸಸ್ನ ಕಾಣ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಕೂಡ ಬರ್ತಾ ಇದೆ, ನಂಬರ್ಸ್ಗೆ ನೀವು ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಏನೇ ಒಂದು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಸರಳವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ದೇವಸ್ಥಾನಗಳಿಗೆ ಹೋದಾಗ ನಾವು ಸಾಕಷ್ಟು ನೋಡಿರ್ತೀವಿ, ಅಭಿಷೇಕ, ಪಂಚಾಮೃತದ ಅಭಿಷೇಕ, ಕ್ಷೀರಾಭಿಷೇಕ, ಹಾಲಿನ ಅಭಿಷೇಕ, ಜೇನುತುಪ್ಪದ ಅಭಿಷೇಕ, ಸಾಕಷ್ಟು ರೀತಿಯಾಗಿ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಆದರೆ ದೇವರಿಗೆ ಪ್ರಿಯವಾಗಿರುವಂಥ ಅಭಿಷೇಕ ಯಾವುದಾದ್ರೂ ಇದೆಯಾ ಗುರುಗಳೇ? ಯಾಕಂದರೆ ದೇವ್ರನ್ನ ಒಲಿಸ್ಕೊಳ್ಬೇಕು, ನಮ್ಮ ಕೆಲಸ ಕಾರ್ಯಗಳು ಯಶಸ್ಸಾಗಬೇಕು ಅಂತಂದರೆ ವಿಶೇಷವಾಗಿ ಇಂಥ ಅಭಿಷೇಕದ ಮೊರೆ ಹೋದರೆ ನಮ್ಮ ಕೆಲಸಗಳು ಸಕ್ಸಸ್ ಆಗುವಂಥದ್ದು ಅಥವಾ ದೇವರಿಗೆ ಪ್ರಿಯವಾಗಿರುವಂಥದ್ದು, ದೇವರಿಗೆ ಹತ್ತಿರ ಆಗುವಂಥದ್ದಕ್ಕೆ ಯಾವುದಾದ್ರೂ ವಿಶೇಷವಾಗಿರುವಂಥ ಅಭಿಷೇಕದ ಕುರಿತಾಗಿ ತಿಳಿಸಬಹುದಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಭಗವಂತನಿಗೆ ಅಪ್ರಿಯ ಅನ್ನೋ ಪದವೇ ಇಲ್ಲ ಅವನ ಬಳಿ. ಎಲ್ಲವೂ ಪ್ರಿಯವೇ. ಆದರೆ ಯಾರು ಎಷ್ಟರ ಮಟ್ಟಿಗೆ ಭಕ್ತಿಯಿಂದ ಆತನಿಗೆ ಸಮರ್ಪಣೆ ಮಾಡುತ್ತಾರೋ ಅದಕ್ಕೆ ಭಾವನೆ ಮುಖ್ಯ, ಭಾಷೆಯ ಸಹಕಾರಿ ಅಂತ ನಾನು ಹೇಳುತ್ತೇನೆ. ಅಂತಹ ಭಾವನೆ ಇಟ್ಟುಕೊಂಡು ಮಾಡಿದ್ರೆ ಆತ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡುತ್ತಾನೆ. ಈಗ ನಾವು ಹೇಗೆ ಮಗುವಿಗೆ ಪೋಷಣೆ ಮಾಡಬೇಕಾದರೆ, ನೀವು ಒಂದು ವಾರದ ಮಗು ಅಥವಾ ಒಂದು ತಿಂಗಳ ಮಗುನ ಮನೆ ಒಳಗಡೆ ಬಿಟ್ಟು ಬೀಗ ಹಾಕ್ಕೊಂಡು ಒಂದು ವಾರ ಹೋಗ್ತೀರಾ? ಇಲ್ಲ ಗುರುಗಳೇ. ಯಾಕೆ? ಹೆದರ್ಕೊಳ್ಳುತ್ತೆ ಮಗು, ಭಯಪಡುತ್ತೆ, ಇರೋದಿಲ್ಲ. ಅದೆಲ್ಲ ಬಿಡಿ. ಆ ಕರಡಿದೆಯಲ್ಲ, ಇನ್ನು ನಾನು ಪ್ರಶ್ನೆಗಳು ಮಾಡೋದು ಬೇಡ, ನೀವು ಹೇಳೋದು ಬೇಡ. ಹಾಗೆ ಭಕ್ತ ಮತ್ತು ಭಗವಂತನ ಸಂಬಂಧ ಅಷ್ಟು ಚೆನ್ನಾಗಿದ್ದರೆ ಬಹುಶಃ ನಮಗೇನಾದರೂ ಒಂದು ಹೊತ್ತಿನ ಸಂಧ್ಯಾ ವಂದನೆ ತಪ್ಪಲ್ಲ, ತಡ ಆದ್ರೇ ಒಂದು ರೀತಿಯ ತಳಮಳ ಆಗಿಬಿಡುತ್ತೆ. ಕಾರಣಾಂತರದಿಂದ ಯಾರಾದರೂ 5 ಗಂಟೆಗೆ ಬಂದು ಕೂತ್ಕೊಂಡಿರ್ತಾರಾ, 6 ಗಂಟೆ ಮಾಡೋವಂಥದ್ದು 6:15 7 ಆಯಿತಾ, ಈ ಒಳಗಡೆ ಚಡಪಡಿಕೆ ಆಗ್ತಾ ಇರುತ್ತೆ ನೋಡಿ. ಅಲ್ಲಿ ಹಾಗೆ ಆಗ್ಬಿಟ್ಟಿರ್ತೀವಿ. ನೀರು ಸಿಕ್ಕಲ್ಲ, ಮರಳುಗಾಡಲ್ಲಿ ಇದ್ದೀವಿ, ಅಯ್ಯ ನನಗಿಲ್ಲಿ ನೀರು ಸಿಗೋ ಚಾನ್ಸೇ ಇಲ್ಲ, ಸಾಧ್ಯವೇ ಇಲ್ಲ, ಈ ಮರಳನ್ನೇ ನೀರು ಅಂತ ಹೇಳ್ಕೊ ಅಂತೇಳಿ ಆ ಮರಳಿಂದಲೇ ಅರ್ಘ್ಯವನ್ನು ಕೊಡೋ ಅಷ್ಟು ಪ್ರೀತಿ ನನ್ನಿದ್ರೆ ಆ ಮರಳು ನೀರಾಗಿ ಮಾರ್ಪಡುತ್ತಂತೆ. ಅವನ ಭಕ್ತಿ ಬಹಳ ಮುಖ್ಯ ಅನ್ನೋದನ್ನು ತೆಗೆದುಕೊಳ್ಳುತ್ತಾನೆ. ಅದಕ್ಕೆ ಭಾಸ್ಕರ ನಮಸ್ಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಇದು ನಮ್ಗೆ ಗೊತ್ತಿರತಕ್ಕಂಥದ್ದೇ. ಈ ಮಾವಿನ ಹಣ್ಣು ಸೀಸನ್ನಿಗೆ ಬರ್ತೀನಿ. ಈ ನಮಗೆ ಹಿಮ್ಮಡಿ ಹೊಡೆದಿದ್ದರೆ, ಆಮೇಲೆ ಪಾದ ಏನಾದರೂ ಊತ ಸ್ಮೆಲ್ಲಿಂಗ್ ಜಾಸ್ತಿ ಬಂದರೆ ಅದೊಂದು ಇಂಡಿಕೇಶನ್, ತುಂಬ ಪಾದ ಊದ್ಕೊಳ್ತಾ ಇದೆ ಅಂತಂದರೆ, ಸ್ಮೆಲ್ಲಿಂಗ್ ಬರ್ತಾ ಇದೆ ಅಂತಂದರೆ ಒಳಗಡೆ ಇರ್ತಕ್ಕಂತಹದ್ದು ಕಿಡ್ನಿ, ಲಿವರ್ ಈ ಫಂಕ್ಷನಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಇನ್ಫೆಕ್ಷನ್ ಆಗಿದೆ, ಅದು ಡ್ಯಾಮೇಜ್ ಆಗೋ ಸ್ಥಿತಿ ತಲುಪ್ತಾ ಇದೆ, ಚೆಕ್ ಮಾಡ್ಕೊ ಅಂತ. ಮಳೆ ಬರುವ ಮೊನ್ನೆ ಹೇಗೆ ನಮಗೆ ಆ ವಾತಾವರಣ ಗೊತ್ತಾಗುತ್ತೋ, ಮೋಡ ಕವಿದ ವಾತಾವರಣ ಇರುವಂಥದ್ದು, ಗುಡುಗು ಮಿಂಚು ಬರತಕ್ಕಂಥದ್ದು, ಇದೂ ಕೂಡ ಇಂಡಿಕೇಶನ್. ಹಾಗೆ ನೋಡಿ ಭಗವಂತ ಎಷ್ಟು ಚೆನ್ನಾಗಿಟ್ಟಿದ್ದಾನೆ ಅಂತಂದರೆ, ಒಳಗಡೆ ಎಲ್ಲೋ ಇರತಕ್ಕಂಥದ್ದು, ನಮಗೆ ಕಾಣದೇ ಇರತಕ್ಕಂಥದ್ದು ಏನಾದರೂ ಆ ಒಂದು ಇನ್ಫೆಕ್ಷನ್ ರೂಪಕ್ಕೆ ಹೋಗ್ತಾ ಇದೆ ಅಂತಂದರೆ ಅದರದ್ದು ಮಹತ್ವ ನಮ್ಮ ಪಾದದಲ್ಲಿ ತೋರಿಸ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಹೀಗೆ ಬಗ್ಗಿ ನೋಡು, ಸ್ವಲ್ಪ ಬಾಗಿ ನೋಡು, ನಿನ್ನ ಆರೋಗ್ಯ ಹದಗೆಡ್ತಾ ಇದೆ ಅಂತ. ಹಾಗೆ ಆ ಹಿಮ್ಮಡಿ ಹೊಡೆದಿದ್ದರೆ ಎಲ್ಲೋ ಒಂದು ಕಡೆ ನಮಗೆ ವಿಟಮಿನ್ ಡಿ, ವಿಟಮಿನ್ B16 ಇದರ ಕೊರತೆ ಇದ್ದರೆ ಆ ಹಿಮ್ಮಡಿ ಹೊಡೆಯೋದಂತೆ. ಹಾಗೇ ಆ ಮಾವಿನ ಸೀಸನ್ ಇದೆಯಲ್ಲ, ಕಫ, ವಾತ, ಪಿತ್ತ ಇದನ್ನು ಸಮ ಪ್ರಮಾಣದಲ್ಲಿರುವಂಥ ಶಕ್ತಿ ಆಮ್ಲ ಅದರಲ್ಲಿ ಇದೆಯಂತೆ. ಅಷ್ಟೊಂದು ಅದ್ಭುತವಾಗಿರುತ್ತೆ. ಅದಕ್ಕೆ ಆ ಸೀಸನ್ ವೈಸ್ ಆ ಫ್ರೂಟನ್ನು
ಪ್ರತಿಯೊಬ್ಬರೂ ಸ್ವೀಕಾರ ಮಾಡಲೇಬೇಕು. ಎಷ್ಟು ಸಾಧ್ಯವೋ ಅಷ್ಟು. ನಮಗೆ ಶುಗರ್ ಇದೆ, ತಿನ್ನಲಿಕ್ಕಾಗಲ್ಲ. ಯಾಕೆ ಇದನ್ನು ಹೇಳ್ತಿದ್ದಾನೆಂದರೆ, ನೀವು ಅಭಿಷೇಕ ಅಂತ ಹೇಳಿದ್ರಲ್ಲ, ಅವನಿಗೆ ಯಾವ ಅಭಿಷೇಕವೂ ಕೂಡ ಇಷ್ಟವಿಲ್ಲ. ನೀವು ಅಶ್ರದ್ಧೆಯಿಂದ ಮಾಡಿದರೆ, ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ, ಈ ಮಾವಿನ ಹಣ್ಣಿನ ರಸವೇನಾದರೂ ಕೃಷ್ಣನ ಮೇಲೆ ಇಟ್ಟು ನೀವು ಅಭಿಷೇಕ ಮಾಡಿಬಿಡ್ತೀರಿ ಅಂತಂದರೆ, ಬಹುಶಃ ಅವ ಕುಣಿದಾಡಿಬಿಡ್ತಾನಂತೆ. ಹೇಗೆ ಕುಣಿದಾಡ್ತಾನೆ ನೀವು ನೋಡಿದಿರಲ್ಲ, ಕಾಳಿಂಗ ಸರ್ಪದ ಮೇಲೆ, ಆ ಹೆಡೆಯ ಮೇಲೆ ಕೃಷ್ಣ ನಾಟ್ಯವನ್ನು ಮಾಡುವಂತಹ ಸನ್ನಿವೇಶವನ್ನು, ಚಿತ್ರವನ್ನು ನೀವು ಯಾವುದಾದ್ರೂ ಮೂವಿನ ನೋಡಿರ್ತೀರಿ. ಅದರ ಬಾಲವನ್ನು ಕೈಲಿ ಹಿಡ್ಕೊಂಡಿರುತ್ತಾನೆ, ಆ ಎಡೆಯ ಮೇಲೆ ನರ್ತನವನ್ನು ಮಾಡುತ್ತಿರುತ್ತಾನೆ ಕೃಷ್ಣ. ನೀವೇನಾದರೂ ಮಾವಿನ ಆ ಹಣ್ಣಿನ ರಸ ಏನಾದರೂ ಅಭಿಷೇಕ ಮಾಡಿದರೆ ಕೃಷ್ಣನಿಗೆ, ಹೇಗಿದ್ರೂ ಕೂಡ ಸೀಸನ್ ಫ್ರೂಟ್, ಯಾರಿಗಾದರೂ ಕೃಷ್ಣ ದೇವಸ್ಥಾನದಲ್ಲಿ ನೀವು ಮಾಡಿಸಿ, ಬಹುಶಃ ಏನು ಮಾಡಿದ್ರೆ ನನ್ನ ಕಷ್ಟಗಳು ಹೋಗ್ತಾ ಇಲ್ಲ ಅಂತಂದರೆ ಈ ಒಂದು ಅಭಿಷೇಕ ಸಾಕು ನಿಮ್ಮ ಅಷ್ಟೂ ಕಷ್ಟಗಳನ್ನು ದೂರವಿಡಲು. ನಿಮ್ಮ ಅಷ್ಟೂ ಕಷ್ಟಗಳನ್ನು ದೂರವಿಡಲು ಈ ಒಂದು ಅಭಿಷೇಕ ಸಾಕು. ಇನ್ನೊಂದು ಸಲ ಮಾವಿನ ಹಣ್ಣು ಸೀಸನ್ ಬರುತ್ತಲ್ಲ, ಅಷ್ಟರ ಒಳಗಡೆ ನಿಮ್ಮ ಕಷ್ಟಗಳು ಮಂಗಮಾಯ. ಒಂದಷ್ಟು 1-2 kg 1 kg ಶಕ್ತ್ಯಾನುಸಾರ ತೆಗೆದುಕೊಂಡು ಅದನ್ನು ಅವರಿಗೆ ಕೊಟ್ಟು, ಅದು ಕೂಡ ಮಡಿಯಿಂದ ಶುದ್ಧಿಯಿಂದ ಮಾಡಿ ಆ ಹಣ್ಣಿನ ಅಭಿಷೇಕವನ್ನು ಪರಮಾತ್ಮನಾಗಿರತಕ್ಕಂತಹ ಕೃಷ್ಣನಿಗೇನಾದರೂ ಮಾಡಿಸ್ತೀವಿ ಅಂತಂದರೆ ಅಂತಹ ಅದ್ಭುತವಾಗಿರತಕ್ಕಂಥ ಅನುಭೂತಿಯನ್ನು ನೀವು ಪಡೆದುಕೊಳ್ಳುತ್ತೀರಿ. ಅಂತಹದ್ದು ಅಭಿಷೇಕ ಅಂತಂದರೆ, ನಾನು ವಿಭೂತಿದು ಹೇಳಿರುತ್ತೇನೆ, ಪಂಚಾಮೃತದ ಹೇಳಿರುತ್ತೇನೆ, ಎಳೆನೀರದ್ದು ಹೇಳಿರುತ್ತೇನೆ, ಅಕ್ಷತೆದು ಹೇಳಿರುತ್ತೇನೆ, ಗಂಧದ್ದಂತೂ ಅದ್ಭುತವಾಗಿ ಇರುತ್ತೆ. ಅಂಥ ಎಲ್ಲ ಅಭಿಷೇಕಗಳು ನೋಡಿರ್ತೀರಿ, ಮಾಡಿರ್ತೀರಿ. ಬಹುಶಃ ಧರ್ಮಪುರಿಯಲ್ಲಿರ್ತಕ್ಕಂಥದ್ದು ಕಾಲಭೈರವನ ದೇಗುಲಕ್ಕೆ ನಾನು ಹೋಗಿ ಅಭಿಷೇಕವನ್ನು ಮಾಡ್ತಿದ್ದೆ ಒಳಗಡೆ. ಕಾಲಭೈರವನಿಗೆ ಎಲ್ಲರೂ ಕೂಡ ಈ 8 ಅಷ್ಟಮಿಗಳಿಗೆ ಸಂಬಂಧಪಟ್ಟಾಗೆ 12 ಭಾನುವಾರನೆಲ್ಲ ಹೋಗ್ತಿರುತ್ತಾರೆ. ಅಲ್ಲಿರ್ತಕ್ಕಂತಹದ್ದು ಕೂಷ್ಮಾಂಡ ದೀಪ ಆಗಿರಬಹುದು, ಮೃಣ್ಮಯ ದೀಪ ಆಗಿರಬಹುದು, ನಿಂಬೆಹಣ್ಣಿನ ದೀಪ ಆಗಿರಬಹುದು, ತೆಂಗಿನ ದೀಪ ಆಗಿರಬಹುದು. ಕಾಲಭೈರವನಿಗೆ ರಾಹುಕಾಲದಲ್ಲಿ ಏನು ಪೂಜೆ ಮಾಡ್ತಾರೋ ಅಲ್ಲಿ ಎಲ್ಲ ತರಹದ ಅಭಿಷೇಕವನ್ನು ನಾನು ಒಳಗಡೆ ಹೋಗಿ ಮಾಡ್ತಿದ್ದೆ ನಾನು. ಹಾಗೆ ನೀವು ಯಾವ ದೇವರಿಗೆ ಯಾವುದು ಇಷ್ಟ ಅಂತಂದರೆ, ಈ ಸೀಸನ್ ಏನಕ್ಕೆ ಬರುತ್ತೆ ಅಂತಂದರೆ, ಬೇರೆ ಇನ್ನೇನೋ ಅವನಿಗೆ ಇಷ್ಟ ಅಂತಲ್ಲ, ನೀವು ಏನು ಕೊಟ್ಟರೂ ಅವನಿಗೆ ಇಷ್ಟವೇ. ಈ ಮಾವಿನ ಹಣ್ಣಿಂದ ಅಭಿಷೇಕವನ್ನು ಮಾಡಿದರೆ ಸಂಪತ್ತು ಸೃಷ್ಟಿಯಾದೀತು. ಎಲ್ಲ ನಿಮ್ಮ ಸಂಪತ್ತಿನ ಡೋರ್ಗಳು ನಿಮ್ಮ ಆಲೋಚನೆ ಸಂಬಂಧಪಟ್ಟಾಗ ಮುಚ್ಚಿ ಹೋಗಿದ್ದಾವೆ. ನಮ್ಮ ಯೋಚನೆ ಅಷ್ಟೇ ಇರೋದು, ಯಾಕಂದರೆ ಮನುಷ್ಯನ ತಾಕತ್ತು ಎಷ್ಟೋ ಅಷ್ಟೇ. ಇನ್ನು ಅದನ್ನು ಬಿಟ್ಟು ಇದೆಯಲ್ಲ ಭಗವಂತನ ಶಕ್ತಿ, ಅವನದ್ದು ಪ್ರಾರಂಭ ಆಗುತ್ತೆ. ಯಾವುದು? ಈ ಮಾವಿನ ಹಣ್ಣಿನ ರಸದಿಂದ ಕೃಷ್ಣನಿಗೇನಾದರೂ ಅಭಿಷೇಕ ಮಾಡಿದ್ರೆ ಕುಣಿದಾಡ್ತಾನಂತೆ. ಅವನು ಕುಣಿದಾಡೋ ಅರ್ಥ ಏನು ಗೊತ್ತಾ? ಆ ವಿಷ ಇರ್ತಕ್ಕಂತಹದ್ದು ಆ ಬಾಯಿ ಇದೆಯಲ್ಲ, ನಿಮಗೆ ಶತ್ರುಗಳವರು, ಬಹುಶಃ ಅವರನ್ನು ಮೆಟ್ಟಿ ನಿಲ್ತಾನಂತೆ. ನಿಮಗೆ ಶತ್ರುಗಳು ಬರದ ಹಾಗೆ, ಕಷ್ಟಗಳು ಬರದ ಹಾಗೆ ಆ ಬಾಲಹನದ ಇದೆಯಲ್ಲ, ಶಿಷ್ಟರನ್ನು ಕೈಲಿ ಹಿಡಿತೀನಿ ಅಂತ. ಶಿಷ್ಟರನ್ನು ಕೈಲಿ ಹಿಡಿತೀನಿ, ನಿಮ್ಮನ್ನು ಆಟ ಆಡ್ಲಿಕ್ಕೆ ಬರೋ ದುಷ್ಟರನ್ನು ತುಳಿತೀನಿ. ಯಾವುದನ್ನು ಮಾಡಿದಾಗ? ಈ ಮಾವಿನ ಹಣ್ಣಿನ ಅಭಿಷೇಕವನ್ನು ಮಾಡಿದಾಗ. ಅಂತಹ ಕೃಷ್ಣನಗರ ಗ್ರಹಕ್ಕೆ ನೀವು ಎಲ್ಲರೂ ಪಾತ್ರರಾಗ್ತೀರಿ. ಒಟ್ಟಾರೆಗೆ ಯಾರಾದರೂ ವೃದ್ಧರಿದ್ದರೆ ಅವರಿಗೆ ಒಂದಷ್ಟು ಕೊಡಿ, ಮಕ್ಕಳಿದ್ದರೆ ಸಣ್ಣ ಸಣ್ಣದಾಗಿ ಅವರಿಗೆ ಹಚ್ಚಿಕೊಡಿ. ಎಲ್ಲಾದರೂ ಆಶ್ರಮಗಳಿದ್ದರೆ ಒಂದಷ್ಟು ಹಣ ತೆಗೆದುಕೊಂಡು ಕೊಟ್ಟು ಬನ್ನಿ. ಅವರಿಗೆ ಸ್ವಲ್ಪ ನೀವೇ ಅಲ್ಲಿ ಹಚ್ಚಿಕೊಟ್ಟಾಗ ಅವರು ಉಂಡಾಗ ಆಗ್ತಕ್ಕ ಆನಂದವೇ ಬೇರೆ. ನಾನೆಂದೋ 20 ವರ್ಷಗಳ ಹಿಂದೆ ನಮ್ಮ ಕುಟುಂಬದವರೆಲ್ಲ ಕೂತ್ಕೊಂಡು ಇವೆಲ್ಲ ಕೂಡ ಈ ಹಣ್ಣನ್ನು ತಿಂತಾಯಿದ್ವಿ, ಅಷ್ಟು ಖುಷಿ ಇತ್ತು ನಮಗೆ ಅಂತದ್ದು ಜ್ಞಾಪಕ ಮಾಡ್ಕೊಳ್ತಾರಲ್ಲ, ಆ ಖುಷಿನೇ ಕೃಷ್ಣ ಪರಮಾತ್ಮನಾಗಿರುತ್ತಾನೆ, ನನ್ನ ಪ್ರೀತಿಯ ಬಂಧು. ನಂತರ ಈ ಪ್ರಕೃತಿಯಲ್ಲಿ ಏನೆಲ್ಲ ನಮಗೆ ಕೊಟ್ಟಿದ್ದಾನೋ ಈ ಹಣ್ಣು ಹಂಪುಗಳೆಲ್ಲ ಕೂಡ ವಿಜ್ಞಾನ ಸೃಷ್ಟಿ ಮಾಡಲಿ ನೋಡೋಣ, ಸಾಧ್ಯವೇ ಇಲ್ಲ. ಅದಕ್ಕೆ ಯಾವ ಯಾವ ಹಣ್ಣುಗಳು, ಯಾವ ಯಾವ ಪದಾರ್ಥಗಳು, ಯಾವ ಯಾವ ಆಹಾರ ಧಾನ್ಯಗಳಿದಾವೋ ಅವೆಲ್ಲ ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯರು ಆಗಿದ್ದೀವಿ ಅನ್ನಲಿಕ್ಕೆ ನೀನು ಕಾರಣನಾಗಿದೆಯಾ. ಇದಕ್ಕೆ ನಾನು ಈ ಹಣ್ಣನ್ನು ಈ ಸಂದರ್ಭದಲ್ಲಿ ತಿಂತಕ್ಕಂಥ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ನೀನು ಕಾರಣನಾಗಿದೆಯಾ, ಅದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ಈ ಹಣ್ಣಿಂದ ನನಗೆ ಅಭಿಷೇಕವನ್ನು ಮಾಡುತ್ತಿದ್ದೇನೆ ಅಂತ ಹೇಳಿ ನಾವು ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು. ನಾವು ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಮಾಡ್ತೀವಿ ಅಂತಂದರೂ ಕೂಡ ಈ ಪಂಚಭೂತಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರಿಗೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಆಹಾರವನ್ನು ಮಹಾನುಭಾವ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕಾಗಿ ನಾವೇನು ಮಾಡ್ತೀವಿ ಅಂತಂದರೆ ಕೃತಜ್ಞತಾಪೂರ್ವಕವಾಗಿಯೇ ಆ ಅಭಿಷೇಕ ಆರಾಧನೆಯನ್ನು ಮಾಡೋದು ಬಿಟ್ಟರೆ ಅದು ಕೊಡು ಇದು ಕೊಡು ಅಂತ ಅಲ್ಲವೇ ಅಲ್ಲ. ಆದರೆ ನೀವು ಮಾಡೋವಂಥ ಕೆಲಸ ಮಾತ್ರ ನಿಮ್ಮ ಕರ್ತವ್ಯ ಆಗಿರಬೇಕು. ಫಲಾಪೇಕ್ಷೆಗಳು ಅವನಿಗೆ ಬಿಟ್ಟುಬಿಡಬೇಕು. ಯಾಕಂದರೆ ಫಲ ಕೊಡೋನು ಅವನಲ್ವಾ, ಅದಕ್ಕಾಗಿ ಅವನು ಗೊತ್ತಿರುತ್ತಂತೆ. ಅದಕ್ಕೆ ಹೇಳ್ತಾನಲ್ಲ,
ಭಗವದ್ಗೀತೆಯಲ್ಲಿ ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಫಲ ಅವನಿಗೆ ಬಿಡಿ, ನೀವು ಕರ್ಮ ಶ್ರದ್ಧೆಯಿಂದ ಮಾಡಿ ಆ ಕರ್ಮವನ್ನು. ಈ ಮಾವಿನ ಹಣ್ಣಿನ ಅಭಿಷೇಕವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಾ ಬನ್ನಿ. ಯಾರಿಗೆ ಯಾವಾಗ ಎಲ್ಲಿ ಎಷ್ಟು ಏನನ್ನು ದಯಪಾಲಿಸಬೇಕೋ ಅವ ದಯಪಾಲಿಸ್ತಾನೆ. ಶ್ರೀಕೃಷ್ಣ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಭಗವಂತನಿಗೆ ಯಾವ ಅಭಿಷೇಕನೂ ಇಷ್ಟ ಇಲ್ಲ ಅಂತ ತಿಳಿಸಿದ್ರಿ, ಆದರೆ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಯಾವುದಾದ್ರೂ ಕೂಡ ಸರಿ, ತೊಂದರೆ ಏನಿಲ್ಲ ಅಂತ ಹೇಳಿದ್ರಿ. ಆದರೆ ವಿಶೇಷವಾಗಿ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನೀವು ತಿಳಿಸಿದಂತೆ ಕೃಷ್ಣನಿಗೆ ಪ್ರಿಯವಾಗಿ ಮಾವಿನ ಒಂದು ಅಭಿಷೇಕವನ್ನು ನಾವು ಮಾಡೋದ್ರಿಂದ ನಮ್ಮ ಅಷ್ಟ ಕಷ್ಟಗಳ ನಿವಾರಣೆ ಆಗುತ್ತೆ, ಅಥವಾ ನಮ್ಮ ಭಾಗ್ಯದ ಬಾಗಿಲುಗಳು ತೆರೆದುಕೊಳ್ಳುತ್ತೆ ಅಂತ ತಿಳಿಸ್ಕೊಟ್ರಿ. ಸೊ ಎಲ್ಲೋ ಒಂದು ಕಡೆ ಇದೇ ಸೀಸನಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ನಮಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಮಾವಿನ ಹಣ್ಣು ಸಾಕಷ್ಟು ಜನಕ್ಕೆ ಇಷ್ಟ ಇರುತ್ತೆ, ಬರೀ ತಿನ್ನೋದಷ್ಟೇ ಅಲ್ಲ, ಸಂಪತ್ತು ಐಶ್ವರ್ಯವನ್ನು ಪಡಿಬೇಕು ಅಂತಂದರೆ ಕೃಷ್ಣನಿಗೆ ಈ ಒಂದು ಮಾವಿನ ಅಭಿಷೇಕವನ್ನು ಮಾಡೋದು ಕೂಡ ಸೂಕ್ತ ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನನಗಂತೂ ಮಾವಿನ ಹಣ್ಣು ತುಂಬ ಇಷ್ಟ, ಸಾಕಷ್ಟು ಜನಕ್ಕೂ ಕೂಡ ಮಾವಿನ ಹಣ್ಣು ಇಷ್ಟ ಇರುತ್ತೆ. ಆದರೆ ನಿಮ್ಮ ಅಷ್ಟ ಕಷ್ಟಗಳು ನಿವಾರಣೆ ಆಗಬೇಕು, ಸಂಪತ್ತನ್ನು ನೀವು ಬರ್ಮಾಡ್ಕೊಳ್ಬೇಕು ಅಂತಂದರೆ ಶ್ರೀಕೃಷ್ಣನಿಗೆ ಮಾವಿನ ರಸದ ಒಂದು ಅಭಿಷೇಕವನ್ನು ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳಿತನ್ನು ಕಾಣ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.